ಶಾಲಿನಿ ಅತ್ತೆ, ನಿಮಗೆ ಗೊತ್ತಿಲ್ದಿರೋದೇನಲ್ಲ, ನಮ್ಮನೆ ಅಮ್ಮ ಒಂದು ಕುಡಿಯೋದು ಕಲ್ತದಲ್ರಿ. ಊರಲ್ಲಿ ಪರರೆಲ್ಲ ಮಾತಾಡ್ತಾ ಇದ್ದಾರಂತೆ. ನನಗೆ ಅವ್ರು ಸರಿ ಗೊತ್ತಿರಲ್ಲ. ಮೊನ್ನೆ ಸವಿತಾಕ್ಕೆ ಹೇಳಿದ್ರೆ ಅವಾಗ ಗೊತ್ತಾಯ್ತು. ಆಮೇಲೆ ಕುಟ್ಕೊಂಡು ಒಂದ್ಸಲ ಅಮ್ಮ ಹೇಮಂತ್ಗೂ ಫೋನ್ ಮಾಡಿದ್ರಂತೆ. ಹೇಮಂತ್ ಅಪ್ಪಗೆ ಫೋನ್ ಮಾಡಿ ಎಂತಕ್ಕೋ ಅತ್ತೆ ಒಂಥರ ಮಾತಾಡ್ತಾ ಇದ್ದಾರೆ, ಆಸ್ಪತ್ರೆಗೆ ಸೇರಿಸಿ ಅಂತ ಎಲ್ಲ ಅಂದ್ರಂತೆ. ಹೀಗೆ ಮಾಡ್ತಾ ಇದ್ದಾರೆ ಮರ್ರ. ಆಸ್ಪತ್ರೆಗೆ ಸೇರಿಸೋಣ ಅಂದ್ರೆ ಅಪ್ಪ, ಆಮೇಲೆ ಮತ್ತೆ ನಾನೇ ಅಂದೆ ಈಗೆಲ್ಲ ಶುರು ಮಾಡಿದ್ದು ಆಸ್ಪತ್ರೆ ಅಂದರೆ ಮಾತ್ರೆ ಗೀತ್ರೆ ಕೊಟ್ಟು ಎಂಥದಾರು ಹೆಚ್ಚು ಕಮ್ಮಿ ಆದರೆ ಜೀವಕ್ಕೆ ಯಾರು ಆಮೇಲೆ ಗೊತ್ತೇ ಅಂದೆ. ಆಮೇಲೆ ಚರಣ್ ಅಣ್ಣನೂ ಎಂಥದ ಹಾಗೆ ಹೇಳಿದ್ನಂತೆ, ರಮೇಶ್ ಮಾವ ಪ್ಯಾಟೆಲ್ ಸಿಕ್ತಾಗ ಹೇಳಿದ್ರಂತೆ. ಮತ್ತು ಹಾಗಾಗಿ ಆಸ್ಪತ್ರೆಗೆಲ್ಲ ಬೇಡ ಅಂತ ಈಗ್ಯಾನ ಮಾಡಿದ್ವಿ. ಹೂನೇ, ಚರಣ ಫೋನ್ ಮಾಡಿದಾಗ ಹೇಳಿದ್ದ ಅವ್ನ ಫ್ರೆಂಡಿನ್ಗೆ ಯಾರಿಗೋ ಸೇರಿಸಿದ್ರಂತೆ ಅಪ್ಪಗ ಅವಾಗ. ಹಂಗೆಲ್ಲ ಸೇರ್ಸಕ್ಕೆ ಹೋಗಬೇಡಿ, ಹಾಗೆ ನೋಡಿ ಎಂಥದಾರು ಬಿಡ್ಸೋಕ್ಕಾಗ್ತದನ್ನು, ನೀವೆಲ್ಲ ಬೇಕಾದ್ರೆ ಊರು ಮನೆ ಸೇರಂತ ಪಂಚಾಯತ್ಗೆ ಮಾಡಿ ಬಿಡ್ಸೋಕ್ಕಾಗ್ತದನ್ನು ನೋಡಿ ಅಂತ ಅಂದಿದ್ದ. ಎಂಥ ಪಂಚಾಯತ್ಗೆ ಮಾಡೋದು ಮಾರೈತಿ. ಶಾಲಿನಿ ಅತ್ತೆ, ಅದೇ ಮಾತಾಡೋಣ ಅಂತ ಬಂದೆ. ಎಂತ ಗೊತ್ತಾ, ಈಗ ಅದು ಎಷ್ಟು ಅಡಿಕ್ಟ್ ಆಗಿದೆ ಅಂದರೆ, ನಾಮೊಂದು ಕಣ್ಣು ತಪ್ಪಿಸಿ ಹೋಗಾರು ಕೊಟ್ಟೆ ಅಂಗಡಿಗೆ ಹೋಗ್ತದೆ. ಕೊಟ್ಟೆ ಅಂಗಡಿಗೆ ಹೋದ್ರೆ ಅಲ್ಲಿ ಅಪ್ಪ ಪ್ಯಾಟೆ ಬದಿನೇ ಇರ್ತಾರೆ. ಅಪ್ಪ ಹೇಳೋದು ಅಪ್ಪ ಒಂದಿನಕ್ಕೂ ನೋಡ್ಲಂತ ಅದನ್ನು. ಎಂತ ಅಂತ ಅರ್ಥನೇ ಆಗಲ್ಲ ಮರೇತಿ ಅಂತ ಅಂತಾರೆ ಅಪ್ಪ. ಯಾರು ತಂದು ಕೊಡ್ತಾರೋ ಏನೋ ಎಂಥದ್ದು ಗೊತ್ತಾಗಲ್ಲ ಮರ್ರ. ಅದಕ್ಕೆ ಕೊಲ್ತಿದ್ದಾರು ಹೆಂಗೋ ಏನೋ ಎಂಥದ್ದು ತಲೆ ಬುಡ ಗೊತ್ತಾಗಿಲ್ಲ ನನಗಂತೂ. ಸಾಕಾಗಿ ಹೋಗಿದೆ. ಯಾರು ಕಲ್ಸಕ್ಕೆ ಹೋಗ್ತಾರೆ ಮರೇತಿ? ಏನು ಸಣ್ಣ ಬಾಲೆ ನಾನು ಕಲ್ಸೋಕ್ಕೆ? ಪ್ಯಾಟಿಗೆ ಹೋಗಲ್ಲ ಅಂದರೆ ಮತ್ತಿನ್ನು ಯಾರು ತಂದು ಕೊಡಕ್ಕೆ ಹೋಗ್ತಾರೆ ಮರೇತಿ? ಇಲ್ಲಿ ನಿಮ್ಮ ಕೆಲ್ಸಕ್ಕೆ ಬರ್ತಾನಲ್ಲ ಅವನ್ನ ಕರಿಯಮ್ಮವನ್ನ, ಅವನೇನಾರು ತಂದು ಕೊಡ್ತಾನ? ಅವನ ನಡು ಮೂರತ್ತು ಕುಟ್ಕೊಂಡೇ ಇರೋದು. ಓ ಸೈ ಕಣೆ, ಅವನೇ ಇರ್ಬೇಕೆ ಮತ್ತಿನ್ಯಾರೇ? ಇಲ್ಲ, ಅಪ್ಪ ಅವನಿಗೂ ಸಮ್ಮ ಉಗ್ದು ವಿಚಾರಿಸತ್ತು, ಅವನಲ್ಲ. ಮತ್ತಿನ್ಯಾರು ಮರೈತಿ? ಕೈಯಮ್ಮ ಕೆಲ್ಸಕ್ಕೆ ಬರೋದಂದ್ರೆ ಅವ್ರು ವಾಸಣ್ಣರ ಮನೆಗೆ ಕಾಳಾಗ ಬರ್ತಾನೆ. ಅವನು ಹಾಗೆಲ್ಲ ಮಾಡಲ್ಲ. ಅವ್ನು ಕುಡ್ಕೊಂಡು ಕೆಲಸನೇ ಮಾಡಲ್ಲ, ರಾತ್ರಿ ಹೊತ್ತು ಕುಡಿತಾನೆ ಏನೋ ಅಷ್ಟೇ. ಅವನೇನು ತಂದು ಕೊಡೋಂಗೆ ಕಾಣಲ್ಲ. ಮತ್ತು ಅವನೇನು ನಿಮ್ಮನೆ ಬದಿನೇ ಎಲ್ಲ ಹೋಗಲ್ಲ. ಇಲ್ಲ, ಕಾಳಣ್ಣನೂ ಅಲ್ಲ. ಭವ್ಯ ಬರ್ತಾ ಇದೆಯಲ್ಲ, ಬನ್ನಿ ಮರ್ರ, ಎಷ್ಟೊತ್ತಿಂದ ಕಾಯಿದ್ರಿ ನಿಮಗೆ? ಮರೇತಿ, ನೀನೊಂದು ಹೇಳ್ತೀಯ ಎಷ್ಟೊತ್ತು ಕಾಯೋದಂತ. ಅಲ್ಲೇನು ಸ್ವಲ್ಪ ಅದಾವ ಸಂಡ್ಗಿಗಳು, ಅವನ್ನೆಲ್ಲ ಹೊರಡು ಬರೋಷ್ಟೊತ್ತಿಗೆ ಸಾಕಾಗಿ ಹೋತು. ನೀನು ನೋಡಿದ್ರೆ ಬನ್ನಿ ಬನ್ನಿ ಎಂಥದ ಮಾತಾಡ್ಬೇಕು ಅಂತ ಗಡಿ ಬಿಡಿ ಮಾಡ್ತೀಯ. ಎಂಥದೇ ಮರೇತಿ? ಅಲ್ಲ ಭವ್ಯಕ್ಕ, ಊರು ಮನೆ ಮನ್ಸ್ತಿಯರ ಹತ್ರ ಮಾತಾಡೋಕೆ ಪುರ್ಸೋತಿಲ್ಲ ಅಂದರೆ ನೀವ್ಯಾವ ಥರ ಬ್ಯುಸಿನ್ರಿ? ಅಶ್ವಿನಿ, ಹೇಳಕ್ಕೆ ಎಲ್ಲರಿಗೂ ಘನ ಹೇಳಕ್ಕೆ ಬರ್ತದ ಕಣೆ. ಅವ್ರವ್ರ ಕೆಲಸ ಅಂತ ಬಂದಾಗ ಅದೇ ಹೆಚ್ಚಾಗ್ತದೆ. ನಾನು ನೋಡ್ಲ ನಿನ್ನ ಅಲ್ಲ ಕಣ್ರಿ ಶಾಲಿನಿ ಅಕ್ಕ, ಇದೀಗ ನಂಗೆ ಹಿಂಗೆ ಹೇಳ್ತದೆ. ಆವತ್ತೊಂದಿನ ಇದಕ್ಕೆ ಹೋತಿತ್ತು, ಅದೇ ಪಾರ್ಲರ್ ಕೋರ್ಸ್ ಕಲಿಯಕ್ಕೆ ಹೋಗ್ತದಲ್ಲ, ಅಲ್ಲಿಗೆ ಹೋತಿತ್ತು. ನಾನು ಸಿಕ್ತೀನಿ ಅಡ್ಡ. ಓ ಭವ್ಯಕ್ಕ, ಲೇಟಾಯ್ತು ಅಂತ ನಿತ್ತು ನೀ ಮಾತಾಡ್ಲ ಕಣ್ರಿ. ಒಂದು 2 ಸೆಕೆಂಡ್ ಮಾತಾಡ್ತೇನೆ. ಭವ್ಯಕ್ಕ ಬೇಕು ಹೊಲ್ಟ ಅಂತ ಓಡೋದು ಗುಡು 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 ಗುಡು. ಹಂಗಾರೆ ನಿಂತು ಮಾತಾಡ್ಬೋದಿತ್ತಲ್ಲ. ಅದಕ್ಕಾರ ಅದ್ರ ಕೆಲಸ ಹೆಚ್ಚು. ನಾವು ಮಾಡಕ್ಕೆ ಹೋದ್ರೆ ಹಿಂಗೆ ಹೇಳ್ತದೆ. ಜೋರದೆ ಹುಡುಗಿ ಅಲ್ಲನ್ರಿ ಶಾಲಿನಿ ಅಕ್ಕ? ಹೌದಾನೆ ಅಶ್ವಿನಿ? ಅಲ್ಲ, ಅದು ಮಾಡಿದ್ದೆ ಅಂತ ತಪ್ಪಲ್ಲ, ಅದ್ರ ಕೆಲ್ಸಕ್ಕೆ ಅದು ಹೋಗೋದು ಹೌದು. ಅದ್ರ ಬದಲು ಪಂಚಾಯತ್ಗೆ ಹೊಡಿತಾ ನಿಲ್ಲೋದಲ್ಲ. ಹಂಗಂತ ಈಗ ಬೇರೆಯವ್ರ ಕೆಲಸ ಇದ್ದಾಗ ಅದನ್ನ ಅರ್ಥ ಮಾಡ್ಕೋಬೇಕು ಅಲ್ಲನ್ರಿ ಶಾಲಿನಿ ಅಕ್ಕ? ಹೂನೆ ಭವ್ಯ, ನೀ ಹೇಳಿದ್ಮೇಲೆ ಸಾಮಾನ್ಯ ಮತ್ತೆ. ಅಬ್ಬಾ ಭವ್ಯಕ್ಕ, ನೀ ಸ್ವಲ್ಪ ಸುಮ್ಮನಿರಿ. ನಾನಲ್ಲಿ ಬೇರೆಯವ್ರ ಹತ್ರ ಕೆಲಸ ಕಲಿಯಕ್ಕೆ ಹೋಗೋದು. ಅವ್ರು ಹೇಳಿ ಟೈಮಿಗೆ ಹೋಗಲ್ಲ ಅಂದರೆ ಉಗಿತಾರಲ್ಲ ಬಾಯಿಗೆ ಬಂದಂಗೆ. ನೀವು ಹಂಗಲ್ಲ ಮರ್ರ, ನಿಮ್ಮದೇ ಓನ್ ಬಿಸ್ನೆಸ್ಸು, ನೀವೇ ಬಾಸ್. ನಿಮಗೆ ಯಾರ್ಯಾರು ಬಾಸ್ ಅದಾರ? ಆರಾಮಾಗಿ ನಿಮಗೇನು ಬೇಕೋ ಮಾಡ್ಕೊಂಡು ಆರಾಮಾಗಿ ಜಾಲಿಯಾಗಿರ್ಬೋದು. ಹಾಂ, ಹೇಳ್ದೆ ಸೋಬಿ ಅಲ್ಲ, ನೀನೇನೋ ಅಂತ ತಲೆಯಲ್ಲಿ ಇಟ್ಕೊಂಡಿಯಲ್ಲ. ಅದು ಮಾಡಿದ್ಮೇಲೆ ಹೇಳ್ತೀನಿ. ಅವಾಗ ನೀನೇ ಬಾಸ್ ಹತ್ತೀಯಲ್ಲ, ಅವಾಗ ನಿಂಗೆ ಎಷ್ಟು ಪುರ್ಸತ್ತಿರ್ತದೆ ಅಂತ ಹೇಳ್ತೀನಿ. ಬೇರೆಯವ್ರ ಕೈ ಹಿಡಿ ಕೆಲಸ ಮಾಡೋದೇ ಒಂದು ಲೆಕ್ಕಕ್ಕೆ ಸೋಬಿ ಕಣೆ. ಅವ್ರು ಹೇಳಿದಷ್ಟು ತೋರಿಸಿದಷ್ಟು ಮಾಡ್ಬೋದು, ಸುಮ್ಮನೆ ಇರ್ಬೋದು. ನಮ್ಮದೇ ನಾವು ಸ್ವಂತಕ್ಕೆ ಮಾಡ್ತಾ ಅಯ್ಯೋ ಎಲ್ಲಿ ₹1 ಉಳಿಸೋಣ ಅಂತ ಮಾಡಕ್ಕೆ ಹೋಗ್ತೀವಿ. ಅಯ್ಯೋ ಏನು ಒಂಚೂರು ಎಲ್ಲಿ ಏನು ಹಾಳಾಗ್ತದೆ ಅಂತ ಪ್ರತಿಯೊಂದು ಗಮನ ಇಟ್ಟು ಮಾಡ್ತಿರ್ತೀವ. ಹಾಗಾಗಿ ಪುರ್ಸತ್ತೆ ಆಗಲ್ಲ. ಹೋಗಲಿ ಬಿಡು, ನಿಂಗೂ ಎಲ್ಲ ಗೊತ್ತಾಗ್ತದೆ. ಈಗ ಬರೋಕ್ಕೆ ಹೇಳಿದೆ ಅಂತಕ್ಕೆ ಪುಣ್ಯಾತ್ಕಿತ್ತಿ.
ನಮ್ಮನೇಲಿ ಇನ್ನೂ ತಿಂಡಿ ಆಗಲ್ಲ. ಬರೋಕೆ ಹೇಳಿದೆ ಅಂತಕಂದ್ರೆ ನಮ್ಮನೆ ಅಮ್ಮನ ಸುದ್ದಿ ಮರ್ರ. ಬೇಗ ಬೇಗ ಹೇಳಿ ಮುಗಿಸ್ತೀನಿ. ಶಾಲಿನಿ ಅತ್ತಿಗೆ ಹೇಳಿನೇ, ಅಮ್ಮ ಕುಡಿಯೋದು ಕಲ್ತದ, ಈಗ ಬಿಡ್ಸೋಣ ಅಂತ ಅಂದರೆ ಈಗ ಆಸ್ಪತ್ರೆಗೆಲ್ಲ ಸೇರ್ಸೋದು ಬೇಡ ಅಂತ ಆತ. ಹಾಗಾಗಿ ಅದಕ್ಕೆ ಎಲ್ಲಿ ದುಡ್ಡು ಸಿಗ್ತಾ ಇದೆ ಅಂತಲೂ ಗೊತ್ತಿಲ್ಲ ಮರ್ರ. ಅದು ಯಾರು ತಂದು ಕೊಡ್ತಾರೆ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಎಂಥದಾರು ಮಾಡಿ ಕಂಡುಹಿಡಿಬೇಕಲ್ಲ ಅಂತ ಜ್ಞಾನ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಯಾರಿಗಾರು ಎಂಥದ್ದಾರು ಗೊತ್ತನೋ ಕೇಳೋಣ ಅಂತ ಬಂದೆ. ಮತ್ತು ಅದು ಪ್ಯಾಟಿಗೆ ಹೋಗಿ ಅದಾಗೆ ಏನು ಗೊತ್ತಿಲ್ಲಂತೆ. ಅಪ್ಪ ಪ್ಯಾಟಲ್ಲೇ ಇರ್ತಾರೆ, ಅವ್ರು ಹೇಳೋದು ಅದೇನು ಪ್ಯಾಟಿಗೆ ಗೊತ್ತಿಲ್ಲ ಅಂತ ಅದಾರೆ. ಅಲ್ಲೇ ಅಶ್ವಿನಿ, ನಿನ್ನ ಅಪ್ಪ ಪ್ಯಾಟಲ್ಲಿ ಕೂತ್ಕೊಂಡು ಅಲ್ಲೇ ಕಟ್ಟೆ ಸವಸ ಬದಲ ಮನೇಲಿರೋಕ್ಕೆ ಹೇಳ. ಅದು ನೋಡ್ತಾ ಇರೋಕ್ಕೆ ಹೇಳಿ ನಿನ್ನ ಅಮ್ಮನ. ಎಲ್ಲಿ ಹೋಗ್ತದೆ ಬರ್ತದೆ ಗೊತ್ತಾಗ್ತದೆ ಅಂತ ಹೇಳಕ್ಕೆ ಹೇಳ. ನಿನ್ನ ಅಪ್ಪಗೆ ಬೇರೆಯವ್ರ ಮನೆಗಾರು ಗನ ಹೇಳ್ತಾರೆ ಬುದ್ಧಿ. ತನ್ನ ಮನೇಲಿ ತಾನು ಹಿಂಗೆ ಸರಿ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ ನೋಡ. ಹ್ಞೂ ಶಾಲಿನಿ ಅತ್ತೆ, ನಾನು ನಿನ್ನೆ ಅಮ್ಮ ಹೇಳಿನಿ ನೋಡಿ. ಅದಕ್ಕೆ ಸರಿಯಾಗಿ ಹಿಂಗೆ ನಂಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ದಿಲ್ಲ ಅಂದರೂ ಬಿಡಲಿ, ಹೇಳಲ್ಲ ಅಂದ್ರೆ ಅವಕ್ಕೆಲ್ಲ ಅರ್ಥ ಆಗಲ್ಲ ಕಣ್ರಿ. ನಿಂಗೆ ಗೊತ್ತಿಲ್ಲನೇ ಅಶ್ವಿನಿ, ಹಂಗಾರೆ ಗೊತ್ತಾಗಲ್ಲ ಬಿಡು. ಮನೆಯವ್ರ ವಿಷಯ ಮನೆಯವ್ರಿಗೆ ಗೊತ್ತಾಗಲ್ಲ, ಹೊರಗಿನವರಿಗೆ ಗೊತ್ತಾಗದ. ನನಗೆ ಮೊನ್ನೆ ಒಂದಿನ ಅಶ್ವಿನಿನೇ ಬೈಕ್ ಬರ್ತದೆ ನೋಡು, ಲಕ್ಷ್ಮಕ್ಕ ಸಿಕ್ಕಿದ್ರೆ. ಓ, ಲಕ್ಷ್ಮತ್ತಿನೊಂದು ಕರಿಬೇಕಿತ್ತಲ್ಲ. ಹೌದು, ಲಕ್ಷ್ಮತ್ತೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಹೋಗ್ತಾರೆ. ಸುಮ್ಮನೆ ಅವರವೇ ಅಲ್ಲಿ ಬೇಕಾದಷ್ಟು ಕೆಲಸ ಅದಾವೆ. ಹೇಳಿ ಅಂತ ಹೇಳೋದಾರ ಫೋನ್ ಮಾಡಿ ಹೇಳ್ತೀವಿ. ಎಂತದ್ರಿ ಭವ್ಯಕ್ಕ, ಲಕ್ಷ್ಮತ್ತೆ ಎಂತ ಹೇಳಿದ? ಎಂತ ಅಂದರೆ ನೀನಮ್ಮ 3 ಹೊತ್ತು ಬಿಸಲಕ್ಷ್ಮಿ ಮನೆಗೆ ಹೊತ್ತದಂತೆ ಕಣೆ, ಎಂತಕ್ಕಂತ ಗೊತ್ತಿಲ್ಲಂತೆ. ಅದೇ ಅಂತಿದ್ರು ಲಕ್ಷ್ಮಕ್ಕ. ಪದ್ಮ ಅವಾಗೆಲ್ಲ ಅವರಿಬ್ರು ಮೊದಲಿಂದನೂ ಫ್ರೆಂಡ್ಸ್. ಆದ್ರೂ ಅಲ್ಲಿ ಬಂದ್ರು ಒಂಚೂರು ಹಿಂಗೆ ನೋಡಿದ್ರೆ ಲಕ್ಷ್ಮಕ್ಕ ಅಂತನಾರು ಮಾತಾಡ್ಸ್ಕೊ ಹೋಗೋದು ಕಣೆ. ಪದ್ಮಗಿಗೆ ಎಂತ ಸೊಕ್ಕು ಬಂದದು ಎಂತದ ನಂಗಂತ ಅರ್ಥ ಆಗಲ್ಲ ನೋಡು. ಮೊನ್ನೆ ಒಂದಿನ ಮಾತಾಡಿಸ್ತೀನಿ ನಾನೇ, ಹಾಗೆ ತಲೆ ಕೆಳಗಾಕು ಹೋಗ್ತಾ ಇದೆ. ನೋಡಿದ್ರು ನೋಡ್ದಿಲ್ದಂಗೆ ಹೋಗ್ತದೆ. ದಿನಕ್ಕೆ 4-5 ಸಲ ಬರ್ತದ ಮರೇತಿ. ಅವಾಗಾರೆ ವಿಶಾಲಾಕ್ಷಿ ಪದ್ಮಗನ ಮನೆಗೆ ಹೋಗ್ತಿತ್ತು, ಈಗ ಪದ್ಮನೇ ವಿಶಾಲಾಕ್ಷಿ ಮನೆಗೆ ಬರ್ತದೆ. ಅದೇನು 1 ಸಲ 2 ಸಲ ಅಲ್ಲ ಮರೇತಿ, 4-5 ಸಲ ಬರ್ತದೆ. ಅದೇನು ವ್ಯವಹಾರ ಮಾಡ್ತಾ ಇದೆಯೋ ಏನೋ ಗೊತ್ತಿಲ್ಲ ನೋಡು. ಊರ ಮನೇಲಿ ಇರೋದು, ಅದೊಂದು ಕಮ್ಲಕ್ಕ ಏನು ಸೇರ್ಕೋತದ ಅವಾಗ. ಎಂತ ಅಂತ ಗೊತ್ತಿಲ್ಲ ನೋಡು. ನಿಂಗೆ ಅಶ್ವಿನಿ ಎಲ್ಲರೂ ಸಿಕ್ಕಿದ್ರೆ ಹೇಳು ಇಲ್ಲ ಕೇಳು ಅಂತ ಅಂದಿದ್ರು ಕಣೆ. ನಂಗೆ ಮನೆಗೆ ಬಂದ್ಮೇಲೆ ನಂದೇ ತಲೆ ಬಿಸಿ, ನಂದೇ ಇದೊಂದು ಕೆಲಸ ಮಾಡೋಕ್ಕೆ ಬೇರೆ ಶುರು ಮಾಡ್ಕೊಂಡಿನ, ಜ್ಞಾನನೇ ಇರಲ್ಲ ಕಣೆ. ನೀನೀಗ ಹೇಳ್ತಾನೆ ನಂಗೆ ಜ್ಞಾನ ಆಗಿದ್ದು. ಅಯ್ಯೋ ಹೌದನ್ರಿ ಭವ್ಯಕ್ಕ, ಅವ್ರ ಮನೆಗೆ ಅಂತಕ್ಕೆ ಹೋಗ್ತದೆ? ಅಯ್ಯೋ ನಿನ್ನ ತಲೆ ಕೋಲ್ ಬೀಳಕ್ಕೆ. ನೀವೆಲ್ಲ ಓದ್ಕೊಂಡಿದ್ದು ಬರ್ಕೊಂಡಿದ್ದು ಎಂತಕ್ರೆ ಮರೆತೀರ ಹಂಗಾರೆ? ಯಾಕ್ರಿ ಶಾಲಿನಿ ಅತ್ತೆ, ಮತ್ತಿನ್ನೆಂತದೆ ಮರೆತಿ? 3 ಹೊತ್ತು ಅವ್ರ ಮನೆಗೆ ಹೋಗ್ತದೆ ಅಂದರೆ ನಂಗೆ ಯಾಕೋ ಕೊಟ್ಟೆ ಸಪ್ಲೈ ಅದೇ ಮಾಡ್ತಾ ಇದೆ ಅಂತ. ಮೊದಲೇ ಆ ವಿಶಾಲಾಕ್ಷಿ ಗಂಡ ಕುಡ್ಕನ, ಹಂಡೆ ಕುಡ್ಕ, ಅವನು ತಂದಿಟ್ಟಿದೆ. ಇದೆಲ್ಲ ಅರ್ಥೋಗ್ದಿಟ್ಕೊಂಡು ನೀನು ನಮಗೂ ಕೊಡ್ತಾ ಇದೆಯೋ ಏನೋ ನಂಗಂತೂ ಗೊತ್ತಿಲ್ಲ ನೋಡ. ಅದು 3 ಹೊತ್ತು ಹೋಗ್ತದೆ ಅಂದರೆ ಅದಕ್ಕೆ, ಇನ್ನೇನಕ್ಕೂ ಅಲ್ಲ. ಮತ್ತು ನೀನು ನಮ್ಮ ಪ್ಯಾಟಿಗೆ ಹೋಗು ಕೊಟ್ಟೆ ತರಲ್ಲ ಅಂತ ನೀನು ಅಪ್ಪ ಹೇಳ್ತಾ ಇದ್ದಾರೆ ಅಂತೀಯ. ಹಂಗಾರೆ ಮತ್ತೇನೆ ಅಂತ ವಿಶಾಲಾಕ್ಷಿನೇ ಕೊಡ್ತಿರೋದು. ನೀ ಮೊದಲು ಹೋಗಿ ವಿಶಾಲಾಕ್ಷಿನ ಹಿಡಿ. ಅದೇ ಎಲ್ಲರೂ ಮೊದಲು ಮತ್ತು ಹೋದಾಳೆ ಜುಟ್ಟು ಹಿಡ್ದಿಯ ಎಲ್ಲರೂ. ನೀನು ಮತ್ತು ಅಂಥದ್ದೇ ಹುಡುಗಿ ನೀನು ಬಿಡ. 1-2 ಸಲ ಅದಕ್ಕೆ ಬಾರಿಸಿಯ. ನಿಧಾನಕ್ಕೆ ಕೇಳ. ಹೆಂಗೆ ಕೇಳ್ಬೇಕು ಅಂದರೆ ಬೆಣ್ಣೆಲ್ಲಿ ಕೂದಲು ತೆಗ್ದಂಗಿರ್ಬೇಕು, ಅಷ್ಟು ನಾಜುಕಲ್ಲಿ ಕೇಳ. ಅದ್ರ ಬಾಯಿ ಬಿಡ್ಸ. ಇಲ್ಲಾಂದರೆ ಒಂದು ಕೆಲಸ ಮಾಡೆ, ನಾನೇ ನಿಂಗೆ ಐಡಿಯಾ ಹೇಳ್ಕೊಡ್ತೀನಿ ತಡಿ. ಹಂಗೆ ಮಾಡ. ಅದೇ ಅಂತ ಗೊತ್ತಾದರೆ ಸಮ್ಮ ಹಿಡ್ಕೊರಿ ರುಬ್ಬ. ಕರಿ, ಒಂದು ಫೋನ್ ಮಾಡಿ, ನಂಗೆ ಫೋನ್ ಮಾಡು, ಬೋವಿಗೆ ಫೋನ್ ಮಾಡು, ಅಲ್ಲೇ ಲಕ್ಷ್ಮಕ್ಕ ಇರ್ತಾರೆ ಫೋನ್ ಮಾಡು. ಎಲ್ಲರೂ ಸೇರ್ಕೊಂಡು ಬುದ್ಧಿ ಕಲ್ಸೋಣ. ಅವು ಏನು ಊರ ಸತ್ತು ಹೆಂಗಸ್ರು ಅಂತ. ಆ ಕಂಬ್ಲಕ್ಕೇನೋ ಒಂದದಿ ಅಂತಕ್ಕೆ ಹಿಂಗೆ ಊರು ಹಾಳು ಮಾಡ್ತಾ ಇದೆಯೋ ಏನೋ. ಅದಕ್ಕೆ ವಯಸ್ಸಾಗಿನ ಮಾತ್ರ ದಂಡಕ್ಕೆ. ಸರಿ ಕಣ್ರಿ ಶಾಲಿನಿ ಅತ್ತೆ, ಹಂಗಾರೆ ಹಾಗೆ ಮಾಡ್ತೀನಿ. ಅದೆಂಥ ಐಡಿಯಾ ಅಂತ ನಂಗೊಂದು ಹೇಳಿ ಅತ್ತ. ಸರಿ ಕಣೆ ಅಶ್ವಿನಿ, ಹಂಗಾರೆ ನಾನೊಂಚೂರು ಮನೆ ಬದಿ ಹೋಗ್ತೀನಿ. ಹಾಗೇನಾರಿದ್ರೆ ಫೋನ್ ಮಾಡತ್ತ. ಭವ್ಯಕ್ಕ, ನಂಗೆ ಗೊತ್ತು ನೀವು ಬ್ಯುಸಿ ಇರ್ತೀರಾ ಅಂತ, ಆದರೆ ಇದೊಂದು ಸಲ ಕಣ್ರಿ ಹೆಲ್ಪ್ ಮಾಡಿರಿ. ಬನ್ನಿ ಆತ, ನಾ ಫೋನ್ ಮಾಡಿದ್ರೆ. ಅಯ್ಯೋ ಹ್ಞೂ ಮರೇತಿ, ಬ್ಯುಸಿ ಇರ್ತೀನಿ ಅಂದರೆ ಅಂತ ಬರೋಕ್ಕೆ ಆಗದೆ ಇರೋಷ್ಟಲ್ಲ ಮರೇತಿ, ಬರ್ತೀನಿ. ಸರಿ ಹಂಗಾರೆ ನಾನೀಗ ಹೋಗ್ಲಾ ಮನೇಲಿ? ಮತ್ತು ಅಮ್ಮಗೂ ತಿಂಡಿ ಕೊಡ್ಬೇಕು, ಕಿಟ್ಟಿಗೂ ತಿಂಡಿ ಕೊಡ್ಬೇಕು. ಸರಿ ಕಣ್ರಿ ಭವ್ಯಕ್ಕ. ಬಾರೆ ಭವ್ಯ ಮನೆ ಒಳಗೆ. ಇಲ್ರಿ ಶಾಲಿನಿ ಅಕ್ಕ, ಇನ್ನೊಂದ್ಸಲ ಬರ್ತೀನತ್ತ. ಸರಿ ಹಂಗಾರೆ ಅಶ್ವಿನಿ, ನೀ ಬಾರೆ ಒಳಗೆ.
ಹ್ಞೂ ಶಾಲಿನಿ ಅತ್ತೆ ಬರ್ತೀನಿ.